ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನು ಉರಿಕೊಂಬಂತೆ ಅಂತ ಹೇಳ್ತಾರೆ. ಯಾರ ಸಂಘ ಮಾಡಬೇಕು, ಯಾರ ಜೊತೆಗಿರಬೇಕು, ಯಾರ ಮಾತು ಕೇಳಬೇಕು ಅಂದ್ರ ಇಲ್ಲಿ ಹೇಳ್ತಾರ ಅವ್ರ ಅಕ್ಕ ಮಹಾದೇವಿ ಅವರು. ಅರಿಯದವರೊಡನೆ ಸಂಗವ ಮಾಡಿದಡೆ. ಅರಿಯದವರು ಅಂದ್ರ ಅವರ ದೃಷ್ಟಿಯಲ್ಲಿ ಯಾರು ನಾ ಸತ್ತು ಹೊಕ್ಕನಿ ಅಂತಂತಾರಲ್ಲ ಅವರೆಲ್ಲ ಅರಿಯದವರೇ, ತಿಳಿಲಾರದವರು, ಬುದ್ಧಿಹೀನರು, ವಿವೇಕ ಇಲ್ಲದವರು. ನಮಗೆಲ್ಲ ಸಾವಿನ ಭಾವದ. ನಾವೆಲ್ಲರೂ ಸಾವು ಅಂದ ಕೂಡಲೇ ಅಂಜಿ ಸಾಯ್ತೀವಿ. ಹಾವಂದ್ರನ ಅಂಜು ಮಂದಿನ, ಸಾವಂದ್ರ ಮುಗದ ಹೊತ್ತು 3 ದಿವಸ ಮಕ್ಕೋತಾರೆ. ಅಷ್ಟ ಅಂಜಿಕೆದ ಸಾವಿಂದು. ನಮಗ ಸಾವು ಬರಂಗಿಲ್ಲ ತ್ಯಾವ್ರೆ ಅಂತಾನೆ. ನಿಸರ್ಗ ಚಲೋ ಮಾಡೈತಿ, ದೇವ್ರು ಚಲೋ ಮಾಡ್ಯಾನ. ಎಂದ್ ಸಾಯ್ತೀವಿ, ಯಾವಾಗ ಸಾಯ್ತೀವಿ ಗೊತ್ತಿಲ್ಲ ನಮಗ. ಅಲ್ಲಿ ತಕ್ಕರೆ ಆರಾಮಿರ್ತೀವಿ. ಅಕಸ್ಮಾತ್ ಏನಾದ್ರೂ ಯಾವಾಗ ಸಾಯ್ತಿವತ್ತು ಗೊತ್ತಾಗಿದ್ರೆ ತುಸು ಮಂದಿ ಹಗಲ ರಾತ್ರಿ ಊಟ ಬಿಟ್ಟು ಗಳಿಸ್ತಿತ್ತು. ಇನ್ನು ಕೆಲವೊಂದಿಷ್ಟು ಮಂದಿ ನಿದ್ದೆನ ಮಾಡ್ತಾ ಇರ್ಲಿಲ್ಲ. ಯಾವಾಗ ಸಾಯ್ತಿವತ್ತು ಗೊತ್ತಿಲ್ಲ. ಆದ್ದರಿಂದ ಸಾವಿನ ಭಯ ಯಾರ್ಯಾರಿಗೈತಲ್ಲ ಅವರೆಲ್ಲರೂ ಅರಿಯದವರೇ, ತಿಳಿಯದವರೇ, ಅವಿವೇಕಿಗಳೇ, ದಡ್ಡರೇ ಅಂತ ಪರಿಗಣಿಸಲ್ಪಡ್ತಾರೆ. ಇವರು ಯಾರು ತಿಳಿದವರಲ್ಲ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಇವ ಬ್ಯಾಸಿಗೆಯಲ್ಲಿ 2 ಕಲ್ಲು ಅದಾವಂತ ತಿಳ್ಕೊಂಡು ಬಣವೆ ಮಗ್ಲಾಕ್ ಕೂತ ಚಕಮಕಿ ಕಲ್ಲು ಕಡ್ಕೋತ ಕೂತ. ಇವ್ಗೇನು ಗೊತ್ತಾ ಕಲ್ನ್ಯಾಗ ಬೆಂಕಿ ಐತ. ತಿಳಿಲಾರ್ದ ಮನುಷ್ಯ ಇವ್. ಮೊದಲ ಟೈಮ್ ಪಾಸ್ ಆಗಲಿ ಅಂತ ತಿಳ್ಕೊಂಡು 2 ಬಿಂಚಾಳ ತಗೊಂಡು ಹಿಂಗ್ ಕಟ್ಕೋತ ಕೂತ. ಅದು ತುಸು 1 ನಿಮಿಷ 2 ನಿಮಿಷ ಆದ ಬಳಕ ಬೆಂಕಿ ಏಳಕ್ ಚಾಲೋ ಆತ್, ಕಿಡಿ ಸಿಡ್ಲಕ್ ಚಾಲೋ ಆತ್. ಆ ಕಿಡಿ ಎಲ್ಲಿ ಸಿಡಿತ್ತು ಅಂದ್ರೆ ಬರಬ್ಬರಿ ಹೋಗಿ ಬಣಿವಿಗೆನ ಬಿತ್ತು. ಯಾವ ಬಣಿವೆಯನ್ನ 1 ವರ್ಷಕ್ಕಾಗುವಷ್ಟು ದನಗೋಳಿಗೆ ಅಂತ ಮೇವು ಅಂತ ಒಟ್ಟಿದ್ದಲ್ಲ, ಬಣಿವೆ ಎಲ್ಲ ಸುಟ್ಟು ಹಾಕಿಬಿಡ್ತು 1 ಕ್ಷಣದೊಳಗೆ. ಯಾವುದು? ಕಲ್ಲು. ಅದೇ ಕಲ್ಲನ್ನ, ಅದೇ ಚಕಮಕಿ ಕಲ್ಲನ್ನ ಹೋಗಿ 3 ಕಲ್ಲು ಹೂಡಿ 1-2 ಕಟ್ಟಿಗೆ ಹಾಕಿ ಮ್ಯಾಲೊಂದು ಪಾತ್ರೆಯನ್ನು ಇಟ್ಟು ಅದೇ ಚಕಮಕಿ ಕಲ್ಲಿನಿಂದ ಕಟ್ಟದಿದ್ದ ಅಂದ್ರ ಅಡಿಗೆ ತಯಾರಾಗುತ್ತಿದ್ದು, ಇವ ಬದುಕ್ತಿದ್ದ. ಅವಾಗ ಕಲ್ಲು ಎಲ್ಲಿ ಕಟ್ಟಿಬೇಕತ್ತ ಗೊತ್ತಿಲ್ಲ. ಕಲ್ಲು ಅವ ಅದಾವ, ಆ ಕಲ್ಲಿನಲ್ಲಿ ಬೆಂಕಿನೂ ಅದ ಐತಿ. ಆದ್ರ ತಿಳಿಲಾರದ ಮನುಷ್ಯನ ಕೈಯಲ್ಲಿ ಆ ಕಲ್ಲನ್ನ ಕೊಟ್ಟದ್ದರಿಂದಾಗಿ ಅವ 1 ಬಣವಿ ಸುಟ್ಟ, ಊರು ಸುಟ್ಟ, ಗುಡಿಸ್ಲಾ ಸುಟ್ಟ. ಎದಕ್ಕ ಗೊತ್ತಿರ್ಲಿಲ್ಲ ಅವನಿಗೆ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ತಿಳಿದವ್ರ ಸಮೀಪ ಇದ್ದೀವಿ ಅಂದ್ರೆ ನಮಗೂ ತಿಳುವಳಿಕೆ ಬರ್ತದ. ಅದಕ್ಕೆ ಮೊದಲಿನ ಶಾಲೆಗೆ ಹೋಗು ಹುಡುಗರಿಗೆ ಹೇಳ್ತಿದ್ರು ಮನ್ಯಾಗ ಅವ್ವ ಅಪ್ಪ, ಯಾವ ಶಾಲ್ಯಾಗ ಹುಷಾರದ ನೋಡು ಅವನ ಮಗ್ಲು ಕುಂಡ್ರುತ್ ಬಾ ಅಂತ ಹೇಳ್ತಿದ್ರು. ಈಗ ಏನಿಲ್ಲ, ಈಗ ಮಂದಿ ಇನ್ನೇನು ಹೇಳಂಗೆ ಇಲ್ಲಿ. ಯಾವ ಶಾಣೆ ಅದಲ್ಲ ಅವನ ಮಗ್ಲು ಕುಂಡ್ರೋದ್ರಿಂದ ನಿನಗೂ ಅವ ಹೆಂಗ ಅಭ್ಯಾಸ ಮಾಡ್ತಾನ ಅದೆಲ್ಲ ಗೊತ್ತಾಗಿ ಇವನು ಶಾಣೆ ಆಗ್ತಾನಂತ ಅವ್ರ ಭಾವನಾ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಈಗ ಹಾಲ ಹಂಗ ಇಟ್ರಿ ಅಂದ್ರೆ 8 ತಾಸಿಗೆ ಕೆಡ್ತದ? 12 ತಾಸು ಬೇಡ, 18 ತಾಸು ಆತಂದ್ರ ಹಾಲು ಕೆಟ್ಟ ಹೋಗಿಬಿಡ್ತದೆ. ಕೆಡ್ತತಿಲ್ಲ? ಚಳಿಗಾಲಲ್ಲ, ಬ್ಯಾಸಿಗೆಯಲ್ಲಿ ಬಹಳ ಬೇಗನೆ ಹಾಲು ಕೆಡ್ತದ. ಕಾಯಿಸಲಾರದ ಹಿಂಡಿ ಹಂಗ ಇಟ್ರಿ ಅಂದ್ರೆ ಕೆಟ್ಟ ಹೋಗಿಬಿಡ್ತದೆ. ಅದ ಹಾಲ ತುಸು ಕಾಯಿಸಿ ಮಾಡಿ ಆರಿದ ಬಳಕ ಉಗುರು ಬೆಚ್ಚಗಿರಾಗ ತುಸುನ ಹೆಪ್ಪ ಹಾಕಿ ಅದನ್ನ ಇಟ್ರಿ 8 ತಾಸು ಅಲಿಗಾಡ್ಲಾರ್ದಂಗಂದ್ರ ಮೊಸರು ತಯಾರಾಗ್ತೈತಿ. ಆ ಮೊಸರನ್ನ ಇನ್ನಷ್ಟು ಸಂಸ್ಕಾರ ಕೊಟ್ರಿ ಅಂದ್ರ, ಅದನ್ನ ಕಟ್ಟದ್ರಿ ಅಂದ್ರ ಬೆಣ್ಣೆ ತಯಾರಾಗ್ತೈತಿ.
ಈ ಕಡೆ ಮಜ್ಜಿಗೆನೂ ತಯಾರಾತು, ಈ ಕಡೆ ಬೆಣ್ಣೆನೂ ತಯಾರಾತು. ಆ ಬೆಣ್ಣೆಯನ್ನ ಈಗ ಕಾಸ್ತೈತ್ಲ ಮಂದಿ ಇವ್ರ ಕೈಯಾಗ ಕೊಡಬಾರ್ದು. ಅಜ್ಜಿಗಳು ಕಾಸ್ತಿದ್ರು ಬೆಣ್ಣೆ, ಅವ್ರ ಕಡೆ ಕೊಡ್ಬೇಕು. ಏನ್ ಈಗಿನ ಮಂದಿಗೆ ಏನು ಗೊತ್ತೇ ಇಲ್ಲ. ಮೊದ್ಲಿನ ಅಜ್ಜಿಗಳು ಬೆಣ್ಣೆ ಕಾಯಿಸ್ರಂದ್ರೆ ಊರು ತುಂಬ ವಾಸ ಬರ್ತಿತ್ತ. ಈಗ ಏನೂ ಇಲ್ಲ ಸರ್ಕಾರಿ ಹೊಲ್ತಿರ್ತಾವ ಎಮ್ಮೆಗಳು ಆಕಳುಗಳು, ಹೆಂಗ್ ವಾಸ ಬರ್ಬೇಕದು ಬೆಣ್ಣೆ ತುಪ್ಪ? ಏನೂ ಇಲ್ಲ ಉಂಡ್ರು ವಾಸ ಬರುವಲ್ಲ. ಅದನ್ನ ಬೆಣ್ಣೆ ಕಡದ ಆ ಬಳಿಕ ಆ ಬೆಣ್ಣೆ ಹಂಗ ಇಟ್ರ ಅದು ವಾಸ ಬರ್ತೈತಿ, ಅದು ಕೆಟ್ಟ ಹೋಗ್ತೈತಿ. ವಾಸ ಬರಂಗಿಲ್ರಿ. ನೀವು ಮುಚ್ಚಿಟ್ಟಿರ್ತೀರಿ, ಒಂದು ತುಸು ದಿವಸ ಆದ ಬಳಿಕ ಅದನ್ನು ಕಾಸುನು ಅಂತ ಹೇಳಿ ಅದು ವಾಸ ಬರ್ಲಾಕ್ ಚಾಲು ಆಕೈತಿ, ಬೂಸರು ಬರ್ಲಾಕ್ ಚಾಲು ಆಗ್ತೈತಿ. ಅದೇ ಬೆಣ್ಣೆಯನ್ನು ಇನ್ನೊಂದು ತುಸು ಸಂಸ್ಕಾರ ಕೊಟ್ಟು ಚಲೋ ತಂಗಿ ಪದ್ಧತಿ ಪ್ರಕಾರ ಕಾಯಿಸಿದ್ರಿ ಅಂದ್ರ ತುಪ್ಪ ತಯಾರಾತ, ಘೃತ ತಯಾರಾಯ್ತು. ಆ ತುಪ್ಪ 10,000 ವರ್ಷಗಳವರೆಗೆ ಇಟ್ಟರು ಕೂಡ ಕೆಡಂಗಿಲ್ಲ ಅಂತ ಕೆಡ್ಲಾರ್ದ ವಸ್ತು ತಯಾರಾತು. ಎಲ್ಲಿತ್ತದ ತುಪ್ಪ? ಕೆಡುವಂಥ ಹಾಲಿನೊಳಗ ಇತ್ತು, ಕೆಡುವಂಥ ಮೊಸರಿನೊಳಗ, ಮಜ್ಜಿಗೆ ಒಳಗ, ಬೆಣ್ಣೆ ಒಳಗನ ಆ ತುಪ್ಪ ಅಡಗಿತ್ತು. ಆದ್ರ ಅದನ್ನ ಯಾವಾಗ ನಾವು ಸಂಸ್ಕಾರ ಕೊಡ್ತಾ ಹೋದೇವಿ ಅವಾಗ ಕೆಡಲಾರದಂಥ ತುಪ್ಪ ತಯಾರಾಯಿತು. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಬಂತೆ. ತಿಳಿದವರ ಜೊತೆಗೆ ಇದ್ದೀವಂದ್ರ ಕೆಡಲಾರದಂಥ ಜ್ಞಾನೋದಯ ನಮಗಾಗುತ್ತದ, ಜ್ಞಾನ ಸಿಗುತ್ತೈತಿ. ಅದಕ್ಕೆ ಹೇಳ್ತಾರ, ತಿಳಿಲಾರ್ದವ್ರ ಜೋಡಿ ಮಾತಾಡೋಕ್ಕಿಂತ ತಿಳಿದವ್ರ ಜೋಡಿ ಜಗಳವೇ ಲೇಸು ಅಂತ ಹೇಳ್ತಾರ. ತಿಳಿದವ್ರು ಬೇದ್ರನು ಏನೋ ಬುದ್ಧಿಹೀನ ಅಂತ ಇಷ್ಟ ಬೈತಾರ ಅವ್ರು. ನೀವು ತಿಳಿಲಾರ್ದವ ಬೇಲಕತ್ತ ಅಂದ್ರ ಮುಗದ ಹೋದ್ ಕೆಲಸ, ಕಿವಿ ಮುಚ್ಕೋಬೇಕು, ಅಟ್ ಬೈತಾನ. ಇವ ಬೇಯ್ಬೇಕತ್ತ ಬೈತಾನ, ತಿಳಿದವರು ನಾವು ಸುಧಾರಣೆ ಆಗಲಿ ಅಂತ ಬೈತಾರ ಅವ್ರು. ಆದ್ದರಿಂದ ಬಲ್ಲವರೊಡನೆ ಸಂಘವನ್ನು ಮಾಡಬೇಕು. ಮುಂದೆ ಹೇಳ್ತಾರ, ನಿಮ್ಮ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸಂಗವ ಮಾಡಿದಡೆ. ಇನ್ನು ಈಗಾಗಲೇ ಮಹಾತ್ಮರದಾರ, ಸಿದ್ಧ ಪುರುಷರದಾರ, ಅವರ ಸಂಘವನ್ನೇನಾದರೂ ಮಾಡಿದೀವಿ ಅಂದ್ರ ಏನಾಗ್ತದ? ಕರ್ಪೂರದ ಗಿರಿಯನ್ನು ಉರಿಕೊಂಬಂತೆ. ಸಾಧು ಸತ್ಪುರುಷರ ಸಂಘ ಮಾಡಿದ್ರ, ಮಹಾತ್ಮರ ವಾಣಿಯನ್ನ ಕೇಳಿದ್ರ ಏನಾಗ್ತದ ಅಂತ ಕೇಳಿದ್ರ, ಕರ್ಪೂರದ ಗಿರಿಗೆ ಒಂದು ಸ್ವಲ್ಪ ನಾವು ಅಗ್ನಿಸ್ಪರ್ಶ ಮಾಡಿದೀವಿ ಅಂದ್ರೆ ಬೂದಿ ಸಹಿತ ಉಳಂಗಿಲ್ಲ, ಅಷ್ಟು ಸ್ವಚ್ಛ ಆಗಿ ಹೋಗ್ತದೆ. ಬರೇ ಜ್ಯೋತಿಯೇ ಆಗಿ ಬೆಳಗ್ಗೆ ಹೋಗ್ತದ. ಪಾಪ ಪುಣ್ಯಗಳು ಉಳಂಗಿಲ್ಲ. ನ ಬಂಧುರ್ನ ಮಿತ್ರಂ ನ ಗುರುನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುರ್ವ್ಯಾಪ್ತ ಸರ್ವತ್ರ ಸರ್ವೇಂದ್ರಿಯಾಣಾಂ ನಚಾಸಂಗ ತಮ್ನೈವ ಮುಕ್ತಿರ್ನ ಮೇಯಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏನು ಉಳಿತದಪ್ಪ ಅಂದ್ರ, ನಾನು ಮನುಷ್ಯ ಅಂತ ಉಳಂಗಿಲ್ಲ, ನಾ ದೇಹ ಅಂತ ಉಳಂಗಿಲ್ಲ, ನಾನು ಇಂಥವ್ರ ಸಂಬಂಧಿಕ ಅಂತ ಉಳಂಗಿಲ್ಲ, ನಾ ಹುಟ್ಟೇನಿ ಅಂತ ಉಳಂಗಿಲ್ಲ, ನಾನು ಸಾಯ್ತೀನಿ ಅಂತ ಉಳಂಗಿಲ್ಲ. ಕೇವಲ ಶಿವಸ್ವರೂಪವಾದಂಥ ಜ್ಯೋತಿ ಒಂದೇ ಉಳಿತದ. ಕರ್ಪೂರದ ಗಿರಿಯನ್ನು ಉರಿಕೊಂಬಂತೆ. ಅದಕ್ಕ ನಾವೆಲ್ಲ ಏನ್ ಮಾಡಬೇಕು? ಮಹಾತ್ಮರ ಸಾನ್ನಿಧ್ಯದಲ್ಲಿ ಇರ್ಲಕ್ಕ ಕಲಿಬೇಕು. ಟಿವಿ ನೋಡ್ಕೋತ ಕೂತ್ರಿ ಅಂದ್ರ ತಲಿ ಬಾದಕ್ಕತಿ. ಟಿವಿ ಸಂಘ ಮಾಡಿದವ ಯಾವ್ರೆ ಉದ್ಧಾರ ಆಗ್ಯಾನ? ಹೌದಪ್ಪ, ಟಿವಿ ನೋಡಿ ಇಂಥ ಒಬ್ಬ ದೊಡ್ಡ ಮಹಾತ್ಮ ಆಗ್ಯಾನಂತಿಲ್ಲ. ಧಾರಾವಾಹಿ ನೋಡಿ ಮನಿ ಒಡಿಲಾರ್ದ ಹಂಗ ಅದಾವತ್ತಿಲ್ಲ. ಹಂಗಾದ್ರೆ ನೀವೆಲ್ಲ ಧಾರಾವಾಹಿ ನೋಡುದು ಅದಕ್ಕ? ಮನಿ ಒಡೆದು 2 ಮಾಡೋ ಸಲುವಾಗಿ ಧಾರಾವಾಹಿ ನೋಡುದು. ನಿಮ್ಮ ಜಗಳ, ಅತ್ತಿ ಸೊಸಿ ಜಗಳ ಈ ಧಾರಾವಾಹಿ ಬಂದ ಬಳಿಕ ಹೆಚ್ಚಾಗ್ಯಾವ. ಮೊದಲಿಟ್ಟಿದ್ದು ಒಂದು ಜಗಳ. ಅತ್ತಿ ಏನೋ ಒಂದು ಬೈದ್ರೂ ಸೊಸಿ ಸಹನ ಮಾಡಿಕೊಂಡು ಏನೋ ನಾನ ಎಲ್ರೆ ತಪ್ಪಿರ್ಬೇಕು, ತಿದ್ಲಾಕ ಅವ್ರು ಬೈತಾರ ಅಂತ ತಿಳ್ಕೊತಿದ್ರು ಮೊದಲ. ಈಗ ಏನ ಇವ್ರು ಅತ್ತಿ ಬೇಯ್ಲಾಕ ಬಾಯಿ ತೆಗೆದಿರ್ಬೇಕು, ಅಟ್ಟೊಟ್ಟಿಗೆ ತವ್ರ ಮನೆಗೆ ಫೋನ್ ಹೋಗಿರ್ತೈತಿ.
ಇದನ್ನೆಲ್ಲ ಯಾರು ಕಲಿಸರು? ನಿಮಗೆ ಜಗಳ ಗೊತ್ತಿಲ್ಲ, ಬೈಗಳ ಗೊತ್ತಿಲ್ಲ, ಮನೆ ಒಡೆದು ಎರಡು ಮಾಡೋ ಕಲಾ ಗೊತ್ತಿಲ್ಲ ಅಂದ್ರೆ ಧಾರಾವಾಹಿ ನೋಡ್ರಿ, ತಿಂಗಳದಾಗ ಮನೆ ಒಡೆದು ಎರಡು ಆಗ್ತೈತಿ. ಹಂಗಾದ್ರೆ ತಾಯಂದಿರು ಧಾರಾವಾಹಿಯನ್ನು ನೋಡ್ಬೇಕು, ನೋಡಬಾರದು? ಧಾರಾವಾಹಿ ಏನ್ ಮಾಡ್ಬೇಕ್ರಿ? ನಾವಂತೂ ನೋಡಂಗಿಲ್ಲ, ನಿಮ್ಮದ ಹಣೆ ಬರ ಇದೆ. ಏನ್ ಮಾಡ್ತೀರಿ? ಹೇಳವರ್ಲ ಗುರುಗಳಿಟ್ಟೆಲ್ಲ ಪ್ರವಚನ ಎದಕ್ಕೆ ಇಡಿಸ್ಯಾರಂದ್ರ ಆತ್ಮಜ್ಞಾನ ಆಗ್ಲಿಲ್ಲ ಅಂದ್ರೆ ಹೋಗ್ಲಿ, ಧಾರಾವಾಹಿ ನೋಡುದರೆ ಬಿಡ್ಲಿ ಅಂತ ತಿಳ್ಕೊಂಡು ಪ್ರವಚನ ಇಡಿಸ್ಯಾರ ಅವ್ರು. ಈ ಮಂದಿ ತಂಬಾಕ, ಸಿಗರೇಟ, ಬಾಟ್ಲಿ ಇದನ್ನೆಲ್ಲ ಒಗದ ಇವರು ವ್ಯಸನ ಮುಕ್ತರಾಗಬೇಕು, ನೀವು ಧಾರಾವಾಹಿ ಮುಕ್ತರಾಗಬೇಕು. ಅದಕ್ಕೆ ಈ ಪ್ರವಚನ. ಏನ್ ಮತ್ ಶಿವರಾತ್ರಿ ಆದ ಮರುದಿವ್ಸ ನೋಡ್ಕೋತ ಹೋಗುದು. ಶಿವರಾತ್ರಿ ತಕ್ಕ ಅಷ್ಟಲ್ಲ, ನಿಮ್ಗ ನಮಗ ಭೇಟಿ. ಅಲ್ಲಿ ತಕ್ಕ ಹ್ಞೂ ಅಂದ್ರ ಮುಗಿದು ಹೋತು. ಅದಕ್ಕ ತಿಳಿದವರ ಸಂಘವನ್ನು ಮಾಡ್ಬೇಕು. ಏನು ಮಾಡ್ಬೇಕತ್ತ ಜೀವನದಾಗ ಗೊತ್ತಾಗ್ತೈತಿ. ತಿಳಿಲಾರ್ದವ್ರು ದೋಸ್ತಿ ಮಾಡಬಾರ್ದು ಎಂದಿಗೂ. ಅವ್ರು ರೊಕ್ಕ ಕೊಟ್ಟ ದೋಸ್ತಿ ಮಾಡಪ್ಪ ಅಂದ್ರು ವಾಲ್ ಅನ್ಬೇಕು. ಇವರು ಕುಡುಕರು ಚಲೋ ಮನುಷ್ಯನ ಹೆಂಗ್ ಕೆಡಿಸ್ತಾರ ಅವರು? ನನ್ನ ಕೈಲೇ ನಾ ಹಾಕ್ತೇನೆ ರೊಕ್ಕ, ನಿನಗೆ ದೋಸ್ತಿ ಬೇಕೋ ಬ್ಯಾಡೋ? ಅವ್ರು ಕುಡುಕ್ರಿ ಷರತ್ ಹಾಕ್ತಾರ. ಯಾರಿಗೆ? ಕುಡಿಲಾರ್ದ ಮನುಷ್ಯ ಕುಡಿದ್ಲಾಕ ಕಲ್ಸವ್ರು. ಅವ್ರು ಹೆಂಗ್ ಕಲಿಸ್ತಾರ? ನಿನಗ ನಾ ಬೇಕೋ ಬ್ಯಾಡೋ? ಮೊದಲನೇ ಪ್ರಶ್ನೆ. ಎರಡನೇದ್, ನಿನ್ನ ಕೈಲೇ ನೀ ಹಾಕಬಾರ್ದು, ನನ್ನ ಕೈಲೇ ರೊಕ್ಕ ಹಾಕಿ ನಿನಗೆ ಕುಡಿಸ್ನು ಕುಡಿಯತ್ ಹೇಳ್ತಾನ. ಮೂರನೇದ್ ಹೇಳ್ತಾನ, ಇಟ್ಟೆಲ್ಲ ಹೇಳ್ತಾರ ಜಗತ್ತಿನೊಳಗ. ಬಹಳ ದೊಡ್ಡ ದೊಡ್ಡ ಮಂದಿ, ಇಂದ್ರ ಕುಡ್ದಾನ್, ಚಂದ್ರ ಕುಡ್ದಾನ್, ಇಲ್ಲಿ ಭೂಮಿ ಮೇಲಿನ ಎಲ್ಲ ಸಾವುಕಾರಗಳು ಕುಡಿತಾರ, ಡಾಕ್ಟರ್ಗಳು ಕುಡಿತಾರ, ಇಂಜಿನಿಯರ್ ಕುಡಿತಾರ, ದೇಶ ಆಳವ್ರು ಕುಡಿತಾರ, ಪೊಲೀಸರು ಕುಡಿತಾರ. ನಿನಗೇನಾಗಿತ್ತು ಹುಚ್ಚ? ಕುಡ್ದೆ ಅಂದ್ರೆ ತಲೆ ಆರಾಮಕ್ಕೈತಿ, ಕುಡಿಯತ್ ಹೇಳ್ತಾನ. ಯಾಕ? ತಿಳಿಲಾರ್ದವರ ಸಂಘ ಮಾಡ್ಯಾನ, ಅದಕ್ಕೆ ಕುಡಿಲಕ್ ಹಚ್ಚಾರ ಅವ್ರು. ಅವನ್ ಬೇಕಾದಷ್ಟು ಕರೆದ್ರು ಕೂಡ, ದೋಸ್ತಿ ಮ್ಯಾಲ ಪ್ರಮಾಣ ಮಾಡಿದ್ರು ಕೂಡ ಆ ಕುಡುಕರ ದೋಸ್ತಿನ ಬೇಡ ಅಂತ ಬಿಡಬೇಕೇ ಹೊರತು ಎಂದಿಗೂ ಕುಡ್ದವ್ರ ಸಂಘ ಮಾಡಬಾರದು. ಯಾಕೆ ಅಂದ್ರ ಅವರು ತಿಳಿಲಾರದವ್ರು ಅದಾರ. ಅವ್ರಿಗೆ ಗೊತ್ತಿತ್ತಂದ್ರ ಅವ್ರ್ಯಾಕೆ ಕುಡಿತಿದ್ರು? ಅದಕ್ಕ ತಿಳಿಯಲಾರದವರ ಸಂಘವನ್ನು ಎಂದಿಗೂ ಮಾಡ್ಲಕ್ ಹೋಗಬಾರದು. ಹಾಗಾದ್ರೆ ಯಾರ ಸಂಘ ಮಾಡಬೇಕು? ತಿಳಿದವರ ಸಂಘ ಮಾಡಬೇಕು. ಮುಂದೆ ಹೇಳ್ತಾರ, ತಿಳಿದವರ ಸಂಘನ ಯಾಕೆ ಮಾಡಬೇಕು? ಏನ್ ಲಾಭ ಆಕತಿ ಅಂತದು? ನೀವು ಅಡಿಗೆ ಮನ್ಯಾಗ ಇರ್ತೀರಿ, ತಾಯಂದಿರು 1 kg ಟೊಮೆಟೊ ತಂದಿರ್ತೀರಿ ಸಂತ್ಯಾಗ. ಮನ್ಯಾಗಂತೂ ಬೆಳೆಯಂಗಿಲ್ಲ, ಅದಕ್ಕೆ ಸಂತಿದ್ ಹೇಳತ್ತೀನಿ ನಾನು. ಮೊದ್ಲಿನ ತಾಯಂದಿರು ಏನ್ ಮಾಡ್ತಿದ್ರು? ಮನಿಗೆ 10 ಕಾಯಿಪಲ್ಲೆ ಮನಿ ಹಿತ್ಲಾಗಿ ಬೆಳಿತಿದ್ರು. ಈಗ ಯಾರೇ ಬೆಳಿತೀರೇನು ನೀವು? ಏನು ಇಲ್ಲಿ ಇಷ್ಟು ಮಂದಿ ರೈತರಿದಿರಿ, ಎಲ್ಲ ಹೊಲದಾಗ ತ್ವಾಟಪಟ್ಟಿ ಒಳಗೆ ಮನಿ ಅದಾವು. ಆದರೂ ಸಂತಿ ಬತ್ತಂದ್ರೆ ಚೀಲ ತಗೊಂಡು ಸಂತಿಗೆ ಮತ್ತೆಲ್ಲರೂ ಒಂದೆರಡು ಹೀರಿಕಾಯಿ ಬೆಳ್ಳಕ್ಕಾಗುವುದಿಲ್ಲ, ಸೌತಿಕಾಯಿ ಬೆಳ್ಳಕ್ಕಾಗುವುದಿಲ್ಲ, ಗಾಜರಿಲ್ಲ, ಗೆಣಸಿಲ್ಲ, ಚೌಳಿಕಾಯಿ ಇಲ್ಲ, ಮೆಣಸಿಕಾಯಿ ಇಲ್ಲ, ಎಲ್ಲ ಸಂತ್ಯಾಗ ತಗೊಳ್ಳೋದಾದ್ರೆ ಮತ್ತೆ ಹೊಲಾರಿ ಅದಕ್ಕದಾವು. ಎಲ್ಲಾನ ಕೊಂಡ ತಗೊಳ್ಳೋದು ನಡೆದೈತಿ. ಒಟ್ಟು ಇದನ್ನೆಲ್ಲ ಏನ್ ನಾವು ಕೊಂಡು ತರ್ಲಾಕ್ ಚಾಲೂ ಮಾಡಿದೀವಲ್ಲ, ಔಷಧ ಗುಳಿಗೆ ಸಹಿತ ಕೊಂಡು ತಗೋಬೇಕಾತ. ಇವ ನಾವು ಮನಿದ ಬೆಳೆದಿದ್ದೀವಿ ಕಾಯಿಪಲ್ಲೆ ಅಂದ್ರೆ ಔಷಧ ಗುಳಿಗೆ ಗರಜ್ ನಮಗೆ ಇರ್ಲಿಲ್ಲ, ಅವಶ್ಯಕತೆ ಇರ್ಲಿಲ್ಲ. ಅದಕ್ಕ 1 kg ಟೊಮೆಟೊ ತಂದ್ರಿ ಅಂತ ಇಟ್ಕೊಳ್ಳೋನು. ಆ 1 kg ಟೊಮೆಟೊದೊಳಗ 1 ಟೊಮೆಟೊ ಕೆಟ್ಟಿತ್ತು ಅಂದ್ರ ನೀವೇನ್ ಮಾಡ್ತೀರಿ? ಕೆಟ್ಟದ ಪಟ್ನ ಅದನ್ನ ತೆಗೆದ ಕಸದ ಡಬ್ಬಿಗೆ ಹಾಕಿಬಿಡ್ತೀರಿ. ಯಾಕ? ಇಂದು 1 ಕೆಟ್ಟತಿ, ನಾಳೆ ಅನ್ನೋದ್ರಾಗ 2-3 ಕೆಡ್ತಾವ, ಇದ್ರ ದೋಸ್ತಿ ಮಾಡಿ ಅಂತ ನಿಮಗ್ ಗೊತ್ತಿರ್ತೈತಿ ಪಕ್ಕ. ಹಂಗ ನಮ್ಮ ಜೀವನದಲ್ಲಿ ಕೆಟ್ಟ ಮನುಷ್ಯರ ಸಂಘವನ್ನ ಮಾಡಿದೀವಿ, ಅವರ ದೋಸ್ತಿ ನಮಗಿತ್ತು ಅಂದ್ರೆ ನಾವು ಸಂಪೂರ್ಣವಾಗಿ ಕೆಟ್ಟು ಹೋಗ್ತೀವಿ. ಆದ್ದರಿಂದ
ತಿಳಿಯಲಾರದವರ ಸಂಘವನ್ನು ಬಿಟ್ಟು ಬಿಡಬೇಕು. ತಿಳಿದವರ ಸಂಘದಿಂದ ಆಗುವ ಲಾಭ ಏನಪ್ಪ ಅಂದ್ರ ಜ್ಞಾನದ ದ್ವಾರ ತೆಗೆದು ಬಿಡುತ್ತದೆ. ಹಿಮಾಲಯದ ದ್ವಾರ ಯಾವುದು ಅಂದ್ರ ಹರಿದ್ವಾರ. ಹಿಮಾಲಯಕ್ಕೆ ಹೋಗ್ಯಾರಿಲ್ಲ? ಇಲ್ಲ. ಇನ್ನು ಹೋಗ್ತೇವಡ್ರಿ, ಹೋಗಿ ಬರ್ರಿ, ಒಮ್ಮೆ ದೇಶರೇ ನೋಡಿ ಬರ್ರಿ. ಇಟ್ಟೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ 75 ವರ್ಷ ಆತಿಗೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 76ನೇ ವರ್ಷ ಚಾಲ್ತಿ ಒಳಗೈತಿ. ಇಟ್ಟಿದ್ರು ಇನ್ನ ನಮ್ಮ ಮಂದಿ ಗುಗುವಾಡ ಬಿಟ್ಟ ಹೋಗಲ್ಲ. ಏನಿದು ಗುಗುವಾಡದಾಗ ಅಂಥದ್ದೇನು ಇಟ್ಟನೋ ದೇವ್ರಿಗೆ ಗೊತ್ತಿಲ್ಲ. ಆದ್ರೆ ಈ ದೇಶ ನೋಡ್ಲಾರ್ದಂಗಂತೂ ಏನೂ ಇಟ್ಟಿಲ್ಲ. ಎಂಥ ಗಂಗಾ ನದಿ ಹರಿತೈತಿ, ಬ್ರಹ್ಮಪುತ್ರ ನದಿ ಹರಿತೈತಿ, ಹಿಮಾಲಯ ಐತಿ. ಆ ಬಳಿಕ ಪಂಜಾಬಕ್ಕೆ ಬಂದ್ರ ಸಮತಟ್ಟಾದ ಪ್ರದೇಶ. ನಿಮ್ಮ ಇಲ್ಲಿ ಭೂಮಿ ಹೆಂಗದಾವು? ಅಲ್ಲಿ ನೀರು ಬಿಟ್ರಿ ಅಂದ್ರ ಅದು ಮುಂದೆ ಆ ಕಡೆ ಹೊಕ್ಕೈತಿ. ನಿಮ್ಮ ಹೊಲ್ದಾಗಂತೂ ನಿಂದ್ರಂಗಿಲ್ಲ, ಅಂಥ ಭೂಮಿ ಅದಾವು. ಪಂಜಾಬ್ದಾಗ ಇಂಥ ಭೂಮಿ ಅದಾವು. ಒಂದು ಚರಿಗೆ ಇಟ್ರಿ ಅಂದ್ರೂ ಕೂಡ ಕಿಲೋಮೀಟರ್ ಗಟ್ಲೆ ಆ ಚರಿಗೆ ಕಾಣಿಸ್ತದ. ಅಷ್ಟು ಭೂಮಿ ಲೆವೆಲ್ ಐತೆ ಅಲ್ಲಿ. ಆ ಬಳಿಕ ಮಣ್ಣು ಎಷ್ಟೈತಿ ಅಂತ ಕೇಳಿದ್ರ 40-50 ಫೂಟ್ ಗಟ್ಲೆ ಮಣ್ಣದ. ಗಂಗಾ ನದಿಯ ಮಣ್ಣು, ಯಮುನಾ ನದಿಯ ಮಣ್ಣು, ಬ್ರಹ್ಮಪುತ್ರ ನದಿ, ಇದೆಲ್ಲದರ ಬಯಲು ಪ್ರದೇಶ ಐತಿ. ಫಲವತ್ತಾದಂಥ ಮಣ್ಣು ಐತಿ. ಇಡೀ ದೇಶಕ್ಕೆ ಎಷ್ಟು ಬೇಕು ಅಷ್ಟು ಗೋಧಿ ಬರೀ ಪಂಜಾಬ್ದಾಗ ಒಂದರಾಗಿ ಬೆಳೀತ. ಅಷ್ಟು ಫಲವತ್ತಾದ ಭೂಮಿ. ಆ ಬಳಿಕ ಈ ಕಡೆ ಎಲ್ಲ ರಾಜಸ್ಥಾನಕ್ಕೆ ಬಂದ್ರೆ ಒಂದು ರೀತಿ ಮರುಭೂಮಿ. ಅದೇ ರೀತಿಯಾಗಿ ಸಮುದ್ರದ ದಂಡೆಯಲ್ಲಿ ಒಂದು ರೀತಿ. ಕೆಳಗಡೆ ಹೋದ್ರ ಕನ್ಯಾಕುಮಾರಿ, ತಮಿಳುನಾಡ, ಕೇರಳದೊಳಗ ತೆಂಗಿನಕಾಯಿ ಬೆಳಿತಾರೆ. ಕರ್ನಾಟಕರೇ ನೋಡ್ರಿ, ನಿಮ್ಮ ಆಧಾರ್ ಕಾರ್ಡ್ ಬಹುಶಃ ಕರ್ನಾಟಕಕ್ಕೆ ಹೊಂತಾವೆಲ್ಲೂ ಗೊತ್ತಿಲ್ಲ. ಹೊಂತಿದ್ದು ಅಂದ್ರೆ ಪುಕಟ ಇಟ್ಟಾರಲ್ಲಿ ಅವ್ರು. ಕರ್ನಾಟಕರೇ ನೋಡಿ ಬರ್ಲಕ್ಕಾಕಿತ್ತು. ಯಾಕೆ ಅಂದ್ರ ದೇಶವನ್ನ ಸುತ್ತು ಇರ್ಲಿಲ್ಲ, ಕೋಶವನ್ನ ಓದು ಅಂತ ಹೇಳ್ತಾರ. ಜ್ಞಾನ 2 ರೀತಿ ಆಕ್ಕತಿ ಮನುಷ್ಯ. ಒಂದು ಪುಸ್ತಕರೇ ಓದಬೇಕು, ಅವಾಗರೇ ಜ್ಞಾನ ಆಕ್ಕತಿ. 2ನೇದ್ದು ದೇಶಾರೇ ತಿರುಗಾಡಬೇಕು, ಅವಾಗರೇ ಜ್ಞಾನ ಆಕ್ಕತಿ. ಇರ್ಲಿಲ್ಲಂದ್ರ ಮನುಷ್ಯ ಏನಾಗತ್ತಾನಂದ್ರ ಕೂಪು ಮಂಡೂಕ, ಬಾವಿ ಕಾಪ್ಯಕ್ಕನ. ಜಗತ್ತಂದ್ರ ಬಹುತೇಕ ಬಾವಿ ಇದ್ದಷ್ಟ ಐತಿ ಅಂತ ಆ ಕಾಪಿ ತಿಳ್ಕೊಂಡಿತ್ತು. ಹಂಗ ನಾವು ಜಗತ್ತಂದ್ರ ಬಹುತೇಕ ಗೂಗುವಾಡದಷ್ಟ ಐತಿ. ಈ ಮಿರಜಾ ಇದೇನೈತ್ಲ ಇದೊಂದು ಜಿಲ್ಲಾ ಇಷ್ಟ ಐತೆ ತಿಳ್ಕೊಂಡಿದೀವಿ. ತುಸು ಹೊರಗೆ ಹೋಗಿ ನೋಡಬೇಕು, ಅವಾಗ ನಾವು ಹೆಂಗ ಬದುಕಬೇಕಂತ ಗೊತ್ತಾಗ್ತದೆ. ಹೆಂಗ ಹಿಮಾಲಯಕ್ಕ ಒಂದು ಹರಿದ್ವಾರ ಅನ್ನುವಂಥ ದ್ವಾರ ಬಾಗಲ ಐತಲ್ಲ, ಹಂಗ ನಾವು ಪರಮಾತ್ಮನ ದರ್ಶನ ಮಾಡ್ಕೋಬೇಕಂದ್ರ ದ್ವಾರ ಯಾವುದು ಅಂತ ಕೇಳಿದ್ರ ಮಹಾತ್ಮರನ್ನುವಂಥ ದ್ವಾರ ಅದ. ಸಂತರು, ಯೋಗಿಗಳು, ಸತ್ಪುರುಷರು ಅನ್ನುವಂಥವ್ರದಾರ. ಅವ್ರಿಗೆ ಹೋಗಿ ಭೇಟಿ ಆದೀವಿ, ಅವರ ದೋಸ್ತಿ ಮಾಡಿದೀವಿ, ಅವರ ಸಾಮೀಪ್ಯದಲ್ಲಿ ಸಾನ್ನಿಧ್ಯದಲ್ಲಿ ಇದ್ದೀವಿ ಅಂದ್ರ ಹೆಂಗ ದಾರ ಹೂವಿನ ಸಂಘ ಮಾಡಿ ದೇವರ ಕೊರಡಿಗೆ ಹಾರವಾಗ್ತದನೋ ಹಾಗೆ ನಾವು ಕೂಡ ಅರಿಯದ ಅಜ್ಞಾನಿ ಜನರು ಸಂತ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಾವು ಕೂಡ ಏನಾಗ್ತೀವಿ, ದಾರ ಇದ್ದಂಗ ನಾವು ಆ ಹೂವಿನ ಸಂಘವನ್ನು ಮಾಡಿ ದೇವರ ಕೊರಳಿಗೆ ಇರ್ತೀವಿ. ಅದಕ್ಕೆ ಬಲ್ಲವರ ಸಂಘ ಇದೇನು ಮಾಡ್ತದ, ನಮ್ಮನ್ನ ದೇವರ ದರ್ಶನ ಮಾಡಿಸ್ತೈತಿ. ಅದಕ್ಕೆ ನಾವು ಬಲ್ಲವರ ಸಂಘವನ್ನ ಮಾಡಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಬಹಳ ಮಂದಿಗೆ ಜೀವನ ಸಾರ್ಥಕದ ದಾರಿ ಗೊತ್ತಿಲ್ಲ. ಏನ್ ತಿಳ್ಕೊಂಡೈತಿ ಬಹಳ ಮಂದಿ, ಈ ಬಾಳ ಅಂದ್ರೆ ದೇವರಟ್ಟ ಕಾಡತನ ಹೋಗಿ ಒಂದು 2 ತೆಂಗಿನಕಾಯಿ ಒಡೆದು ಅಭಿಷೇಕ ಮಾಡಿ ಬಂದೆವು ಅಂದ್ರೆ ದೇವ್ರ ಕಾಡೋದು ಬಂದ್ ಆಕೈತಿ. ದೇವ್ರಿಗೆ ಜಗತ್ ಸಂಬಳಿಸೋದು ಬಿಟ್ಟು ನಮ್ಮನ್ನ ಕಾಡೋದ ಒಂದೇ ಕೆಲಸ ಐತೆ. ನಾವು ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಲ್ಲರಿಗೂ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಪುಟ್ಟಿದ ಆ ಕಪ್ಪಿಗೆ ಅಲ್ಲಿ ಅಡಿಗಡಿಗೆ ಆಹಾರವನ್ನು ಇತ್ತು ರಕ್ಷಿಪವರು ಯಾರು?
ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಅಲ್ಲಿ ನೀರನ್ನು ಎರೆದು ಸಲುಹಿದವರು ಯಾರು? ಯಾರು ರಕ್ಷಣೆ ಮಾಡ್ತಾರೆ ಜಗತ್ತ? ನಮಗೆ ನಮ್ಮ ಹೊಟ್ಟೆ ತುಂಬಿಕೊಳ್ಳೋದ ಕಷ್ಟ ಆಗೈತಿ, ಇನ್ನು ಜಗತ್ತೇನು ರಕ್ಷಣೆ ಮಾಡ್ತೀವಿ? ಆದ್ರೆ ದೇವ್ರ ಎಂಥವದಾನ, ಶಿಲ್ಪಿ ಒಂದು ಕಲ್ಲು ಒಡೆದ ಕಲ್ಲು ಕಟ್ಟಿತಾ ಇದ್ದ, ಅವಾಗ ಒಂದು ಜೋರಾಗಿ ಪೆಟ್ಟ ಹಾಕಿದಾಗ ಒಳಗೊಂದು ಕಪ್ಪಿತ್ತು. ಎಲ್ಲಿ? ಕಲ್ಲಿನ ಒಳಗ. ಅದ ಕಪ್ಪಿ ಅಲ್ಲಿ ಹುಟ್ಟಿಸಿದವರು ಯಾರು? ಅಲ್ಲಿ ಆಹಾರ ಓದ ಇಟ್ಟವರು ಯಾರು? ಅಲ್ಲಿ ಗಾಳಿ ನೀರ ಆ ಕಲ್ಲಿನ ಒಳಗೆ ಇಟ್ಟವರು ಯಾರು ಹೇಳ್ರಪ್ಪ ಅಂತ ಕೇಳ್ತಾರೆ. ಶಿವಾಜಿ ಮಹಾರಾಜಗ ಒಂದು ಸಾರಿ ಅಹಂಕಾರ ಬತ್ತು. ಇಷ್ಟೆಲ್ಲ ದೊಡ್ಡ ದೊಡ್ಡ ಕೋಟೆಗಳನ್ನ ಗೆಲ್ಲತಾ ಹೋದ, ನಾ ದೊಡ್ಡ ಚಕ್ರವರ್ತಿ ಅಂತ ಅಹಂಕಾರ ಬತ್ತು. ಅವ್ರ ಗುರುಗಳು ಸಮರ್ಥ ರಾಮದಾಸ್ ಮಹಾರಾಜ್, ಬಹಳ ದೊಡ್ಡ ಸನ್ಯಾಸಿಗಳು, ಯೋಗಿ ಪುರುಷರು. ಅವರು ಒಂದು ದಿವಸ ಬಂದರು ಮಧ್ಯಾಹ್ನ, ಶಿವಾಜಿ ಬಾಯಿಲ್ ಅಂತಂದು ಗೊತ್ತಾತವ್ರಿಗೆ ಇವಾಗ ಅಹಂಕಾರ ಬಂದೈತೆ. ತಗೋ ಒಂದು ಸುತ್ತಿಗೆ ತಗೋ ಅಂತ ಹೇಳಿದ್ರು. ತಗೊಂಡ ಇದಕ್ಕೊಂದ ಕಲ್ಲಿಗೆ ಒಂದೆರಡು ಪೆಟ್ಟು ಜೋರ್ಲೆ ಹಾಕು ಅಂತ ಹೇಳಿದ್ರು. ಪೆಟ್ಟು ಹಾಕಿದ ಶಿವಾಜಿ, ಆ ಕಲ್ಲ ಒಡೆದ ಎರಡಾತು, ಒಳಗಿಂದ ಕಪ್ಪಿ ಜಿಗಿದು ಹೊರಗೆ ಬತ್ತು. ಅವಾಗ ಕೇಳಿದ್ರು ರಾಮದಾಸ್ ಮಹಾರಾಜು, ಈ ಕಪ್ಪಿಗಿನೂ ನೀನ ಹಾಕಿದೇನು ಅನ್ನ ಅಂತ ಕೇಳಿದ್ರು. ಅವು ಒಂದ ಮಾತು, ಇದಕ್ಕೆ ನೀರು ನೀನ ಕುಡಿಸಿದೇನು, ಇದಕ್ಕೆ ಅನ್ನ ನೀನ ಹಾಕಿದೇನು, ಇದಕ್ಕೆ ಗಾಳಿ ನೀನ ಹಾಕಿದೇನು, ಇದು ಜೀವಂತ ಐತಿ, ಇದು ಹುಟ್ಟೈತಿ, ಇದು ಬದುಕೈತಿ ಅಂದ್ರೆ ಇದನ್ನ ರಕ್ಷಣಾ ಮಾಡಿದ್ದೆ ಯಾರು ಅಂತ ಸಮರ್ಥ ರಾಮದಾಸರಿಗೆ ಕೇಳಿದ್ರು. ನಮ್ಮದು ಹಂಗ ಅದ. ಇದನ್ನೆಲ್ಲ ಮಾಡಿದವ್ರು ನಾವೇನು ಅಲ್ಲ. ಆ ಬಳಿಕ ಒಂದು ಪರ್ವತದ ಗುಡ್ಡದ ತುಟ್ಟ ತುದಿಯಲ್ಲಿ ಒಂದು ಗಿಡ ಹುಟ್ಟಿರ್ತೈತಿ, ಅಲ್ಲಿ ಅದಕ್ಕೆ ನೀರು ಹಾಕಿದವ್ರು ಯಾರು? ಮನೆ ಮುಂದಿರೋ ಹೂವಿನ ಗಿಡಕ್ಕ ಹಣ್ಣಿನ ಗಿಡಕ್ಕ ನಾವು ನೀರು ಹಾಕಬಹುದು, ಹೊಲದಾಗಿದ್ರ ನೀರು ಬಿಡಬಹುದು, ಡ್ರಿಪ್ ಮಾಡಬಹುದು. ಆದ್ರ ಪರ್ವತದ ತುಟ್ಟ ತುದಿ ಮೇಲೆ ಐತಿ, ಅಲ್ಲಿ ಯಾರು ಏರ್ಲಾಕ ಆಗುವುದಿಲ್ಲ. ಅಂಥಲ್ಲಿ ಕೂಡ ಒಂದು ಗಿಡವನ್ನು ಹುಟ್ಟಿಸಿ ಅದನ್ನು ಬೆಳೆಯುವಂಗ ಮಾಡಿ ಅದಕ್ಕೆ ಬೇಕಾದಾಗೆಲ್ಲ ನೀರು ಹನಿಸಿ ಅದನ್ನು ಬೆಳೆಸಿ ದೊಡ್ಡ ವೃಕ್ಷವನ್ನು ಮಾಡಿದಂಥವ ಯಾರು ಅಂದ್ರೆ ದೇವರು ಹೊರತು ನಾವಲ್ಲ. ಹಾಗಾದ್ರ ಇದನ್ನೆಲ್ಲ ಮಾಡವ್ರು ಯಾರಪ್ಪ ಅಂತ ಕೇಳಿದ್ರ ದೇವರೇ ಹೊರತು ನಾವೇನು ಅಲ್ಲ. ಇದು ನಮಗೆ ಗೊತ್ತಿರಬೇಕು. ನಾವೆಲ್ಲರೂ ಕೂಡ ಅರಿತವರಾಗಬೇಕಂದ್ರ ಸತ್ಸಂಗದಲ್ಲಿರಬೇಕು, ಸಂತ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಅವರ ಸಾನ್ನಿಧ್ಯದಲ್ಲಿ ಇದ್ದೀವಿ ಅಂದ್ರ, ಅವರ ವಾಣಿಯನ್ನು ಕೇಳಿದೀವಿ ಅಂದ್ರ ಜೀವನ ಸಾರ್ಥಕವಾಗ್ತದ. ಜೀವನ ಸಾರ್ಥಕತೆಯ ದಾರಿ ಯಾವುದು ಅಂತ ಕೇಳಿದ್ರ ಸತ್ಸಂಗ, ಮತ್ತೇನೂ ಅಲ್ಲ. ಗುರುಗಳು ಪ್ರವಚನ ಯಾಕೆ ಇಲ್ಲಿ ಇಡಿಸ್ಯಾರ? ಇದೊಂದು ಮನರಂಜನೆ ಏನಿದು ಅಲ್ಲ. ಈಗಿನ ಕಾಲದೊಳಗೆ ಮಂದಿ ಮನರಂಜನೆ ಅಂತೇಳಿ ಎಲ್ಲೆಲ್ಲೋ ಹೋಗ್ತದೆ. ಆದರೆ ಪ್ರವಚನ ಅಂದ್ರೆ ಮನರಂಜನೆ ಅಲ್ಲ. ತಿಳ್ಕೊಳ್ಳೋದಿಲ್ಲ, ಬರೀ ನಮ್ಮ ತಲೆ ಎಷ್ಟೆಷ್ಟು ಹೊಲಸಾಗಿತ್ಲ ಆ ತಲೆ ಸ್ವಚ್ಛ ಮಾಡೋ ಕೆಲಸ. ನಮ್ಮ ಮನಸ್ಸ ಹೊಲಸಾಗೈತಿ, ಭಾವನಾ ಹೊಲಸಾಗೈತಿ. ಆ ಬಳಿಕ ನಮ್ಮ ಕೈ ಹೊಲಸಾಗ್ಯಾವ, ಕಣ್ಣು ಹೊಲಸಾಗ್ಯಾವ, ಕಾಲು ಹೊಲಸಾಗ್ಯಾವ, ಇಡೀ ಜೀವನ ಯಾವ ಕಡೆನೋ ಹೊಂಟು ಬಿಟ್ಟೈತಿ. ಇದನ್ನೆಲ್ಲ ಒಂದು ಸರಿ ದಾರಿಗೆ ತರುವಂಥ ಪ್ರಯತ್ನವನ್ನ ನಮ್ಮ ಅಧ್ಯಾತ್ಮ ಶಾಸ್ತ್ರ ಮಾಡ್ತದ, ಅನುಭವ ಶಾಸ್ತ್ರ ಮಾಡ್ತದ. ಹೀಗಾಗಿ ನಾವೆಲ್ಲರೂ ಅನುಭಾವಿಗಳಾಗುವತ್ತ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.